ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 5 ಸ್ಟಾಕ್ಗಳನ್ನು ಕವರ್ ಮಾಡೋಣ. ಸೊ ಇವು ರೀಸೆಂಟಾಗಿ Q2 ರಿಸಲ್ಟ್ಸ್ ಕೂಡ ಇವು ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ ಅದನ್ನು ನೋಡೋಣ. ಮತ್ತು ಈಗ ಆಲ್ರೆಡಿ ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿಗಳು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದ್ದಾವೆ. ಮುಂದೆ ಕೂಡ ಇವು ಒಳ್ಳೆಯ ರಿಟರ್ನ್ಸನ್ನು ಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ಗಳು. ಇವನ್ನ ಎಲ್ಲರೂ ನೀವು ರ್ಯಾಡರ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಫಸ್ಟ್ ಕಂಪ್ನಿ ಈಸ್ ವೆಲ್ಸ್ಪನ್ ಕಾರ್ಪೊರೇಷನ್. ಸೊ ರೀಸೆಂಟಾಗಿ ಇದು Q2 ರಿಸಲ್ಟ್ಸನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಸೆಪ್ಟೆಂಬರ್ 23 ನೋಡಿದ್ರೆ 4161 ಕ್ರೋರ್ಸ್ ಇದು ಸೇಲ್ಸ್ ಮಾಡಿದೆ. ಲಾಸ್ಟ್ ಕ್ವಾರ್ಟರ್ಲಿ 4118 ಕ್ರೋರ್ ಇತ್ತು. ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಏನೋ ಗ್ರೋತ್ ಇದೆ. ಸೊ ಲಾಸ್ಟ್ ಇಯರ್ ಈ ಕ್ವಾರ್ಟರ್ ನೋಡಿದ್ರೆ 2140 ಕ್ರೋರ್. ಸೊ ಇಯರ್ ಟು ಇಯರ್ ಹತ್ತತ್ರ ಮೋರ್ ದೆನ್ ಡಬಲ್. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ ಇದೆ ವೆಲ್ಸ್ಪನ್ ಕಾರ್ಪೊರೇಷನ್. ಸೊ ನೀವು ಆಫ್ ಇಯರ್ ಎಂಡೆಡ್ ನೋಡಿದ್ರೆ 8200 ಈ ಇಯರಲ್ಲಿ. ಸೊ ಲಾಸ್ಟ್ ಇಯರಲ್ಲಿ 3500. ನೀವು ಆಫ್ ಇಯರ್ ಕಂಪೇರ್ ಮಾಡಿದ್ರೆ ಹತ್ತತ್ರ ಡಬಲ್ ಆಗಿದೆ ರೆವಿನ್ಯೂ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾರ್ಟರ್ಗಿಂತ ಇದು. ಯಾಕಂದರೆ ನಮಗೆ ಇಯರ್ ಟು ಇಯರ್ ನಾವು ತಗೊಳ್ತಕ್ಕಂಥದ್ದು ಒಳ್ಳೆಯ, ಬಟ್ ನೀವು ಕ್ವಾರ್ಟರ್ ಇಯರ್ ಟು ಇಯರ್ ಯಾವ್ದು ತಗೊಂಡ್ರು ಕೂಡ ಒಳ್ಳೆಯ ಏನು ರೆವೆನ್ಯೂ ಗ್ರೋತ್ ಕಾಣಿಸ್ತಾ ಇದೆ ವೆಲ್ಸ್ಪನ್ ಕಾರ್ಪೊರೇಷನಲ್ಲಿ. ಸೊ ಇದ್ರದ್ದು ಟೋಟಲ್ ಎಕ್ಸ್ಪೆನ್ಸ್ ನೋಡೋದಾಯ್ತು ಅಂದರೆ 3800 2200 ಲಾಸ್ಟ್ ಇದರಲ್ಲಿತ್ತು. ಒಂದೇ ಸರಿ ಡೈರೆಕ್ಟಾಗಿ ಪ್ರಾಫಿಟ್ ನೋಡೋಣ. ಯಾಕಂದರೆ ತುಂಬ ಡೀಟೇಲಾಗಿ ನೋಡ್ತಾ ಹೋಯ್ತು ಅಂತಂದರೆ ವಿಡಿಯೋನು ತುಂಬ ಲೆಂತ್ ಆಗುತ್ತೆ, ಆಮೇಲೆ ಜಸ್ಟ್ ಮೆಸ್ಅಪ್ ಆಗುತ್ತೆ, ಏನೂ ಅರ್ಥ ಆಗಲ್ಲ ಸುಮ್ಮನೆ ನಾವು ಹೇಳಿದ್ರೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಪ್ರಾಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ಡೈರೆಕ್ಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ ದಿಸ್ ಈಸ್ ಕಾಲಮ್ 386 ಕ್ರೋರ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಈ ಕ್ವಾರ್ಟರಲ್ಲಿ. ಲಾಸ್ಟ್ ಕ್ವಾರ್ಟರ್ಲಿ 168 ಕ್ರೋರ್ ಇತ್ತು. ಲಾಸ್ಟ್ ಇಯರಲ್ಲಿ 63 ಕ್ರೋರ್ ಲಾಸ್ ಇತ್ತು. ಸೊ ಇಯರ್ ಟು ಇಯರು ಎಷ್ಟು ಪಟ್ಟು ಗ್ರೋತ್ ಆಯಿತು ನೀವೇ ನೋಡ್ಕೊಳ್ಳಿ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಮೋರ್ ದೆನ್ ಡಬಲ್ ಪ್ರಾಫಿಟ್ ಆಗಿದೆ. ಸೊ ಒಳ್ಳೆ ರೆವಿನ್ಯೂ ಮತ್ತು ಇಂಪ್ರೂವ್ಮೆಂಟ್ ಇದೆ, ಮತ್ತು ಪ್ರಾಫಿಟಲ್ಲೂ ಇಂಪ್ರೂವ್ಮೆಂಟ್ ಇದೆ. ವೆಲ್ಸ್ಪನ್ ಕಾರ್ಪೊರೇಷನ್ನು ರೀಸೆಂಟಾಗಿ 1 ಇಯರಲ್ಲಿ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಕೂಡ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಇದನ್ನು ನೆಕ್ಸ್ಟು ನೀವು ಕಮೆಂಟ್ ಹಾಕಿಬೇಕಿದ್ರೆ ಒಂದು ಡಿಟೇಲ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡ್ತೀನಿ. ಒಂದು ಒಳ್ಳೆಯ ಕಂಪ್ನಿ ಇವತ್ತಿನ ಮಟ್ಟಿಗೆ ಇದು ಕಾಣಿಸ್ತಾ ಇದೆ. ಸೊ ಇದ್ರದ್ದು ಭಾಳ ಜನ ನಮ್ಮ ಸಬ್ಸ್ಕ್ರೈಬರು ಮತ್ತು ಗ್ರೂಪಲ್ಲಿ ಕೂಡ ಈ ಸ್ಟಾಕ್ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ಅವ್ರಿಗೂ ಕೂಡ ಪ್ರತಿಯೊಂದು ಇದ್ರದ್ದು ಅಪ್ಡೇಟನ್ನು ತರ್ತಾ ಇರ್ತೀನಿ. ಒಂದು ಒಳ್ಳೆಯ ಸ್ಟಾಕು ಮೊದಲನೇದು ವೆಲ್ಸ್ಪನ್ ಕಾರ್ಪೊರೇಷನ್. ನೆಕ್ಸ್ಟ್ ಕಂಪ್ನಿ ಬಂದುಬಿಟ್ಟು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಲಿಮಿಟೆಡು. ಸೊ ಇದ್ರದ್ದು ರೀಸೆಂಟಾಗಿ Q2 ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ ಟೋಟಲ್ ರೆವೆನ್ಯೂ ನೋಡ್ತಾ ಹೋಯ್ತು ಅಂದರೆ 70 ಇದು ಲ್ಯಾಕ್ಸಲ್ಲಿದೆ. ಸೊ ಕ್ರೋರ್ಸಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀನಿ. 709 ಕ್ರೋರ್. ಸೊ ಈ ಕ್ವಾರ್ಟ್ರಲ್ಲಿ, ಲಾಸ್ಟ್ ಕ್ವಾರ್ಟ್ರಲ್ಲಿ 639 ಕ್ರೋರ್ಸ್ ಇತ್ತು. ಸೊ ಲಾಸ್ಟ್ ಇಯರಲ್ಲಿ 494 ಕ್ರೋರ್ಸ್ ಇತ್ತು. ಸೊ 494 709 ಹತ್ತತ್ರ ಮೋರ್ ದೆನ್ 60-70% ಗ್ರೋತ್ ಇದೆ ಇಯರ್ ಟು ಇಯರು. ದಟ್ಸ್ ಇಂಪಾರ್ಟೆಂಟು. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ 63 ಕ್ರೋರ್ಸ್ ಇರ್ತಕ್ಕಂಥ 70 ಕ್ರೋರ್. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ನೂ ಒಳ್ಳೆಯ ಗ್ರೋತ್ ಇದೆ, ಮತ್ತು ಇಯರ್ ಟು ಇಯರ್ನೂ ಗ್ರೋತ್ ಇದೆ. ಸೊ ನೀವು ಅದೇ ಆಫ್ ಇಯರ್ ಕಂಪೇರ್ ಮಾಡುತ್ತಂತಂದರೆ ಸೊ 1349 ಕ್ರೋರ್ 1349 ಕ್ರೋರ್ ಇದೆ. ಸೊ ಲಾಸ್ಟ್ ಇಯರಲ್ಲಿ 920 ಕ್ರೋರ್ ಇದೆ. 920 ಕ್ರೋರಿಂದ 1349 ಕ್ರೋರ್. ಸೊ ಆಫ್ ಇಯರಲ್ಲಿ ನೀವು ತೊಗೊಂಡ್ರೆ ಇನ್ನೂ 2 ಕ್ವಾರ್ಟರ್ ಬ್ಯಾಲೆನ್ಸ್ ಇದೆ. ಸೊ ನೆಕ್ಸ್ಟ್ ಇಯರ್ಗೆ ಎಷ್ಟರ ಮಟ್ಟಿಗೆ ಇದು ಏನು ರೆವೆನ್ಯೂ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸು ತುಂಬ ಏನು ಲಾಸ್ಟ್ ನೀವು 5 ಇಯರ್ಸರ ತೊಗೊಳ್ಳಿ ಅಥವಾ ಲಾಸ್ಟ್ ಇಯರ್ ತೊಗೊಳ್ರಿ, ಮ್ಯಾಕ್ಸಿಮಮಲ್ಲಿ ನೋಡಿರಿ, ಸಖತ್ತು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಆಮೇಲೆ ಅತಿ ಹೆಚ್ಚು ಲಾಸ್ಟ್ ಇಯರಲ್ಲಿ ₹4.50 ಪರ್ ಶೇರ್ ಡಿವಿಡೆಂಡ್ ಕೂಡ ಇವರು ಕೊಟ್ಟಿದ್ದಾರೆ. ಸೊ ಇದೇ ಥರ ಇವರು ಪ್ರಾಫಿಟ್ಟು ಮತ್ತು ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದರೆ ನೆಕ್ಸ್ಟ್ ಇಯರಿಗೆ ಮತ್ತು ಇನ್ನೊಂದು ಸ್ವಲ್ಪ ಡಿವಿಡೆಂಡ್ನ ಜಾಸ್ತಿ ಕೊಡ್ಬೋದು. ಅಷ್ಟೇ ಅಲ್ಲದೆ ಇದು ಡಿವಿಡೆಂಡ್ ಜೊತೆಗೆ ಸ್ಟಾಕ್ ಕೂಡ ಒಳ್ಳೆಯ ಗ್ರೋತ್ ಇದೆ. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಪ್ರಾಫಿಟ್ ಒಂದು ನೋಡ್ಬಿಡೋಣ. ಸೊ ಪ್ರಾಫಿಟ್ಟು ನೋಡ್ತಾ ಹೋಯ್ತು ಅಂತಂದರೆ ಈ ಒಂದು ಕ್ವಾರ್ಟ್ರಲ್ಲಿ, ಸೊ ನೆಕ್ಸ್ಟ್ ಪ್ರಾಫಿಟ್ ಫಾರ್ ದ ಪೀರಿಯಡು ಟೋಟಲ್ ಪ್ರಾಫಿಟ್ ಈಸ್ 337 ಕ್ರೋರ್ಸ್ ಇದೆ. ಸೊ ಲಾಸ್ಟ್ ಇದರಲ್ಲಿ 30 ಕ್ರೋರ್ಸ್ ಇತ್ತು, 33 ಕ್ರೋರ್ಸ್ ಇತ್ತು. 33 ಕ್ರೋರ್ಸಿಂದ 37. ಇಯರ್ ಟು ಇಯರ್ ಕೂಡ ಗ್ರೋತ್ ಇದೆ, ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಗ್ರೋತ್ ಇದೆ. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ನೀವು ಸ್ಟಡಿ ಮಾಡಿ, ರ್ಯಾಡರ್ ಇಟ್ಕೊಳ್ಳಿ. ಸೊ ಮುಂದಿನ ವರ್ಷಗಳಲ್ಲಿ 1 or 2 ಇಯರಲ್ಲಿ ನಿಜವಾಗ್ಲೂ, ಯಾಕಂದರೆ DKGN ಗ್ರೂಪು ಇದ್ರ ಕ್ಲೈಂಟ್ ಲಿಸ್ಟ್ ಎಲ್ಲ ನೀವು ನೋಡ್ತಾ ಹೋಯ್ತು ಅಂದರೆ, ಆಮೇಲೆ ಇದರ FIAs, DIAs, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಲ್ಲ ನೋಡಿದ್ರೆ, ಸೊ ನೀವೆಲ್ಲ ಬೇಕಾದ್ರೆ ಕಮೆಂಟ್ ಹಾಕಿದ್ರೆ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ಒಳ್ಳೆಯ ಸ್ಟಾಕ್ ಇದು ಮುಂದಿನ ಫ್ಯೂಚರ್ಗೆ. ಇದನ್ನು ನೀವು ರ್ಯಾಡರ್ ಇಟ್ಕೊಳ್ಳಿ. ಸೆಕೆಂಡ್ ಸ್ಟಾಕ್ ಈಸ್ ಲೂಮ್ಯಾಕ್ಸ್ ಆಟೋ. ಸೊ ನೆಕ್ಸ್ಟ್ ಕಂಪ್ನಿ ಬಂದುಬಿಟ್ಟು ಥರ್ಡ್ ಒನ್ ಕೃತಿಕಾ ವೈರ್ಸ್ ಲಿಮಿಟೆಡ್. ಸೊ ಇದಾದಮೇಲೆ ಫೋರ್ತ್ ಕಂಪ್ನಿ ಒಂದು ಎಲ್ಲ ತುಂಬ ಜನರ ಪಾಪ್ಯುಲರ್ ಸ್ಟಾಕ್ ಒಂದು ಕವರ್ ಮಾಡೋಣ.
ಸೊ ಫೇವ್ರೇಟ್ ಭಾಳ ಜನರದ್ದು ಕೂಡ. ಈಗ ಇದ್ರದ್ದು ನೋಡಿದ್ರೆ ಲ್ಯಾಕ್ಸಲ್ಲಿದೆ, ನಾನು ಕ್ರೋರ್ಸಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀನಿ. 106 crore ಈ ಕ್ವಾರ್ಟ್ರಲ್ಲಿ ಇದು ಏನು ಟೋಟಲ್ ರೆವೆನ್ಯೂ ಅಂದರೆ ಇನ್ಕಮ್ ತೋರಿಸ್ತಾ ಇದ್ದಾರೆ. ಸೊ ಇದೇ ಲಾಸ್ಟ್ ಕ್ವಾರ್ಟ್ರಲ್ಲಿ 102 crore ಇತ್ತು. 102 crore 106 crore. ಸೊ ಸ್ಲೈಟಾಗಿ ಇಂಪ್ರೂವ್ಮೆಂಟ್ ಇದೆ. ಬಟ್ ಲಾಸ್ಟ್ ಇಯರ್ ನೋಡಿದ್ರೆ 62 crore 106 crore. ಸೊ ಇಯರ್ ಟು ಇಯರ್ ನೋಡಿದ್ರೆ ನೀವು ಏನು ಗ್ರೋತು ಸಖತ್ ರೆವೆನ್ಯೂ ಗ್ರೋತ್ ಆಗಿದೆ, ಒಳ್ಳೆ ಇನ್ಕಮು. ಸೊ ಹಾಫ್ ಇಯರ್ ಎಂಡೆಡ್ ನೋಡಿದ್ರೆ ಸೊ 129 crore ಇದ್ದಂಥದ್ದು ಈ ವರ್ಷ 209 crore. ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ನೋಡ್ಬೋದು ನೀವು ಇದರಲ್ಲಿ, ಏನು ಇನ್ಕಮಲ್ಲಿ. ಯಾವುದು ಕೃತಿಕಾ ವೈರ್ಸು ಇದು ರೀಸೆಂಟಾಗಿ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ತುಂಬ ಪೊಟೆನ್ಷಿಯಲ್ ಕಾಣ್ತಿರ್ತಕ್ಕಂಥ ಕಂಪ್ನಿ. ಈ ಸ್ಟಾಕನ್ನು ನೀವು ಸ್ಟಡಿ ಮಾಡಿ ರ್ಯಾಡರಲ್ಲಿ ಇಟ್ಕೊಳ್ಳಿ. ಸೊ ಪರ್ಸ್ನಲಾಗಿ ನಾನು ಇದ್ರದ್ದು ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಸೊ ಈ 203 crores ಲ್ಯಾಕ್ಸಲ್ಲಿದೆ. ಸೊ ಕ್ರಾರಲ್ಲಿ ಕಂಡು 2 crore ಇದೆ. ಸೊ 1.4 ಇತ್ತು ಲಾಸ್ಟು, ಅದಕ್ಕಿಂತ ಮುಂಚೆ 1.08 ಇತ್ತು. ಸೊ ಇದನ್ನು ಲಾಫ್ ಇಯರ್ ಎಂಡೆಡ್ ನೋಡ್ತಾ ಇತ್ತು ಅಂದರೆ 3.46. ಸೊ 212 ಇಂದ 3.46. ಸೊ ಈ ಹಾಫ್ ಇಯರಲ್ಲಿ ನೋಡ್ತಾ ಹೋಯ್ತಂದರೆ ಒಳ್ಳೆ ಜಂಪ್ ಕಾಣಿಸ್ಬೋದು. ಮತ್ತು ಇಯರ್ ಟು ಇಯರು ಅಷ್ಟೇ, ಕ್ವಾರ್ಟರ್ ಟು ಕ್ವಾರ್ಟರ್ನೂ ಅಷ್ಟೇ ಒಳ್ಳೆ ಗ್ರೋತ್ ಇದೆ. ಸೊ ಕೃತಿಕಾ ವೈರ್ಸು ಸ್ಟಾಕ್ನ ನೀವು ಸ್ಟಡಿ ಮಾಡಿ ರ್ಯಾಡರಲ್ಲಿ ಇಟ್ಕೊಳ್ಳಿ. 4ನೇದು ತುಂಬ ಜನರ ಫೇವರೇಟ್ ಮತ್ತು ಪಾಪ್ಯುಲರ್ ಟಾಟಾ ಪವರ್ ಕಂಪ್ನಿದು ಕ್ವಾರ್ಟರ್ 2 ರಿಸಲ್ಟ್ಸ್ನ ನೋಡೋಣ. ಸೊ ಇದನ್ನು ನೋಡ್ತಾ ಹೋಯ್ತಂದರೆ ಲಾಸ್ಟ್ ಇಯರಲ್ಲಿ 14,031 crore ಇತ್ತು. ಈ ಸರಿ 15,738 crores. ಸೊ 14 to 15,700 ರೆವಿನ್ಯೂ ಅಂದರೆ ಗ್ರೋತ್ ಇದೆ ಇನ್ಕಮಲ್ಲಿ ಕೂಡ. ಸೊ ಲಾಸ್ಟ್ ಕ್ವಾರ್ಟರ್ಲಿ 15,213 ಇತ್ತು. ಇದು ಕೂಡ ರೆವೆನ್ಯೂ ಕೂಡ ಇದರಲ್ಲಿ ಈ ಕ್ವಾರ್ಟರ್ ಟು ಕ್ವಾರ್ಟರ್ನೂ ಇದೆ, ಇಯರ್ ಟು ಇಯರ್ ಇದೆ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ಗಿಂತ ನಮಗೆ ಮೇನ್ ಇಯರ್ ಟು ಇಯರಲ್ಲಿ ಒಳ್ಳೆಯ ಜಂಪ್ ಕಾಣಿಸ್ತಾ ಇದೆ ರೆವೆನ್ಯೂ ಅಲ್ಲಿ, ಯಾವುದು ಟಾಟಾ ಪವರ್ ಕಂಪ್ನಿ. ಸೊ ಅದೇ ರೀತಿ ಎಕ್ಸ್ಪೆನ್ಸಸ್ ನೋಡ್ತಾ ಹೋಯ್ತು ಅಂತಂದರೆ ಸೊ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ ಸೇಮ್ ಇದೆ. 2,270 ಇತ್ತು, 2,500, 2,967. ಸೊ ಎಕ್ಸ್ಪೆನ್ಸಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. OPM ಕೂಡ 18% ಇದೆ. ಸೊ ಲಾಸ್ಟ್ ಇಯರ್ 13% ಈ ಸರಿ ಲೆಕ್ಕ ಆಗ್ತಾ ಹೋತಂದರೆ ಸೊ OPM ಜಾಸ್ತಿ ಆಗ್ತಾ ಇದೆ, ಇದು ಒಂದು ಒಳ್ಳೆಯ ವಿಷಯ. ಸೊ OPM ಜಾಸ್ತಿ ಆದಷ್ಟು ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆದಷ್ಟು ಸೊ ನಮಗೆ ಶೇರ್ ಹೋಲ್ಡರ್ಸ್ಗೆ ಇದು ಒಂದು ಗುಡ್ ಏನೋ ಒಳ್ಳೆಯ ಸಂಕೇತ ಕೂಡ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 935 crores ಇದ್ದಿದ್ದು ಈಗ 1,017 crores, ಒಳ್ಳೆಯ ಪ್ರಾಫಿಟ್ ಜಂಪ್ ಇದೆ. ಸೊ 1,141 ಇಂದ 1,017, ಕ್ವಾರ್ಟರ್ ಟು ಕ್ವಾರ್ಟರ್ ಸ್ವಲ್ಪ ಕಡಿಮೆ ಇದೆ, 1,017 ಇದೆ. ಸೊ ಓಕೆ, ಬಟ್ ಇಯರ್ ಟು ಇಯರ್ ನೋಡಿ ಒಳ್ಳೆಯ ಜಂಪ್ ಇದೆ. ಸೊ ಟಾಟಾ ಪವರ್ ಒಳ್ಳೆಯ ರಿಸಲ್ಟನ್ನು ಕೊಡ್ತಾನೆ ಬಂದಿದೆ 1 ಇಯರಿಂದ. ಸೊ ಅದೇ ಥರ ಅದರ ಸ್ಟಾಕ್ ಕೂಡ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾನೆ ಇದೆ ಅಪ್ವರ್ಡ್ಸಲ್ಲಿ. ಸೊ ಒಳ್ಳೆಯ ರಿಟರ್ನ್ಸನ್ನು ತುಂಬ ಇದು ಒಂಥರ ಗೇನ್ ಸ್ಟಾಕ್ ಇದ್ದಂಗೆ. ತುಂಬ ದೊಡ್ಡ ಇನ್ವೆಸ್ಟರ್ಸ್ ಇದರಲ್ಲಿ ಎಂಟ್ರಿ ಇದ್ದಾರೆ, ಈಗ ಎಂಟ್ರಿ ಆಗ್ತಾ ಇದ್ದಾರೆ. ರೀಸೆಂಟಾಗಿ ಒಂದು ನ್ಯೂಸ್ ಪ್ರಕಾರ ಸೊ ಜೆರೋದ ನಿತಿನ್ ಕಾಮತ್ ಅವರು ಕೂಡ ಇದರಲ್ಲಿ 100 crores ಎಂಟ್ರಿ ಮಾಡಿದ್ದಾರೆ ಅಂತ ಇದಿದೆ. ಸೊ ಅದನ್ನು ಕೂಡ ನೀವು ನ್ಯೂಸು ಕವರೇಜ್ ನೋಡಿರಿ. ಸೊ ಯಾಕಂದರೆ ಪ್ರತಿಯೊಂದು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂತಂದರೆ ನಾಲೆಡ್ಜ್ ಈಸ್ ಮನಿ. ಸೊ ನಾಲೆಡ್ಜ್ ಈಸ್ ಪವರ್, ನಾಲೆಡ್ಜ್ ಈಸ್ ಮನಿ. ನೀವು ಎಷ್ಟರ ಮಟ್ಟಿಗೆ ನೀವು ಸ್ಟಾಕ್ ಮಾರ್ಕೆಟ್ನ ಕಲಿತೀರಿ, ನಾಲೆಡ್ಜ್ ತೊಗೋತೀರಿ ಮತ್ತು ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತಿರೋ ಅಷ್ಟು ಒಳ್ಳೆಯ ದುಡ್ಡನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಸೊ ಇದನ್ನು ಏನೋ ರ್ಯಾಡರಲ್ಲಿ ಅಂತ ಹೇಳೋಂಗಿಲ್ಲ, ಯಾಕಂದರೆ ತುಂಬ ಜನರ ಹತ್ರ ಈ ಸ್ಟಾಕ್ ಆಲ್ರೆಡಿ ಪೋರ್ಟ್ಫೋಲಿಯೋದಲ್ಲಿದೆ. ಕೆಲವರು ತುಂಬ ಜನ ಇದು SIP ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ಕಂಪ್ನಿ ಕೂಡ. ಇದನ್ನು ಪ್ರತಿಯೊಂದು ಅಪ್ಡೇಟ್ಸ್ ನಾನು ತರ್ತಾ ಇರ್ತೀನಿ. ಇದು ಇವತ್ತಿನ ವಿಡಿಯೋ ಕೊನೆಯ ಸ್ಟಾಕು. ಸೊ ಇದರಿಂದ IT ಕಂಪ್ನಿ ಇದು. ಸೊ ಇದರದ್ದು ಕ್ವಾರ್ಟರ್ 2 ರಿಸಲ್ಟ್ಸ್ ನೋಡ್ತಾ ಹೋಯ್ತಂದರೆ ಲಾಸ್ಟ್ ಸೆಪ್ಟೆಂಬರ್ 2022ನಲ್ಲಿ 58 crore ಇದ್ದಿದ್ದು, ಈ ಇಯರ್ ಸೆಪ್ಟೆಂಬರಲ್ಲಿ 96 crores. ಸೊ ಅದ್ಭುತವಾದಂಥ ಜಂಪು ಇನ್ಕಮಲ್ಲಿ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಕೂಡ 80 crore ಇದ್ದಂಥದ್ದು 96 crore. ಸೊ ಇಯರ್ ಟು ಇಯರು, ಕ್ವಾರ್ಟರ್ ಟು ಕ್ವಾರ್ಟರ್ ನೀವು ಯಾವ ತಗೊಂಡ್ರೂ ಇನ್ಕಮಲ್ಲಿ ಒಳ್ಳೆಯ ನೀವು ಗ್ರೋತನ್ನು ನೋಡ್ಬೋದು ಈ ಕಂಪ್ನಿದು. ಸೊ ಇದ್ರದ್ದು ಎಕ್ಸ್ಪೆನ್ಸಸ್ ನೋಡ್ತಾ ಹೋಯ್ತು ಅಂತಂದರೆ 50, 40, 37 crore ಇದ್ದು 68. ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. OPM ಕೂಡ ಚೆನ್ನಾಗಿದೆ. ಸೊ ಡೈರೆಕ್ಟ್ ನೆಟ್ ಪ್ರಾಫಿಟ್ ನೋಡೋಣ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 16 crore ಇದ್ದಂಥದ್ದು 19 crore. ಸೊ ಇಯರ್ ಟು ಇಯರ್ ಪ್ರಾಫಿಟ್ ಕೂಡ ಒಳ್ಳೆ ಜಂಪ್ ಇದೆ. ಸ್ವಲ್ಪ OPM ಕಡಿಮೆ ಆಗಿದೆ, ಬಟ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ OPM ಜಾಸ್ತಿ ಆದಷ್ಟು ಮತ್ತಷ್ಟು ಪ್ರಾಫಿಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಇದು 16 crores ಇದ್ದಂಥದ್ದು ಲಾಸ್ಟ್ ಕ್ವಾರ್ಟರ್, ಈ ಕ್ವಾರ್ಟರಲ್ಲಿ 19 crores. ಸೊ ಕ್ವಾರ್ಟರ್ ಟು ಕ್ವಾರ್ಟ್ರು, ಇಯರ್ ಟು ಇಯರ್ ಎರಡರಲ್ಲೂ ಒಳ್ಳೆ ಜಂಪ್ ಕಾಣಿಸ್ತಾ ಇದೆ ಪ್ರಾಫಿಟಲ್ಲಿ. ಸೊ EPS ಅಷ್ಟೇ ನೋಡಿದ್ರೆ ನೀವು 2.2 ಇದು 2.
ಕಾಣಿಸ್ತಿರುತ್ತೆ. ಸೊ EPS ಅಲ್ಲಿ ಕೂಡ ಜಂಪ್ ಕಾಣಿಸ್ತಾ ಇದೆ, ಒಳ್ಳೆಯ ಗ್ರೋತ್ ಕಾಣಿಸ್ತಾ ಇದೆ ಈ ಕಂಪ್ನಿನಲ್ಲಿ. ನೀವು ಕ್ವಾರ್ಟರ್ ಟು ಕ್ವಾರ್ಟರ್ ತಳ್ರಿ, ಇಯರ್ ಟು ಇಯರ್ ತಳ್ರಿ. ಬಟ್ ಈಗ ಹೊಸ ನ್ಯೂಸ್ಗಳು ಬರ್ತಾ ಇದ್ದಾವೆ. ಇವರು ಏನು ಇದೆ ಒಳ್ಳೊಳ್ಳೆ ಆರ್ಡರ್ಸ್ಗಳನ್ನು ಇವ್ರು ಕ್ಯಾಚ್ ಮಾಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಂಪ್ನಿದು. ಸೊ ಇದು ಇನ್ನು ಬಿಗಿನಿಂಗ್ ಸ್ಟೇಜಸ್ ಅನ್ಕೋಬೋದು ಈ ಕಂಪ್ನಿ. ಸೊ ಮುಂದೆ ಇನ್ನು ಫ್ಯೂಚರಲ್ಲಿ ಒಂದು IT ಫೀಲ್ಡಲ್ಲಿ ಇದು ಒಂದು ದೊಡ್ಡ ಮಟ್ಟದ ಒಳ್ಳೆಯ ಗ್ರೋತನ್ನು ಕಾಣ್ಬೋದು ಇದು ಕಂಪ್ನಿ. ಸೊ ನೀವು ಈ ಕಂಪ್ನಿಯನ್ನು ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ಇದೆ. ಆಮೇಲೆ ಇದು ಒಂದು ವಿಶೇಷ ಏನಪ್ಪ ಅಂತಂದರೆ ಇದು IT ಹಬ್ ಬೆಂಗಳೂರು ಬೇಸ್ಡ್ ಕಂಪ್ನಿ ಇದು. ಸೊ ಅದೊಂದು ಖುಷಿ ವಿಚಾರನೇ. ಬಟ್ ಬರೀ ಬೆಂಗಳೂರು ಪ್ಲೇಸ್ಡ್ ಅಂತಲ್ಲ, ಒಳ್ಳೆಯ ಕಂಪ್ನಿ ಇದು. ಸೊ ನೀವು ಇದನ್ನು ಭಾಳ ಜನರ ಹತ್ರ ಇದೆ, ಯಾರಿಲ್ವೋ ಅವರು ಇದನ್ನು ರಾಡರಲ್ಲಿ ಇಟ್ಕೊಳ್ಳಿ, ಸ್ಟಡಿ ಮಾಡಿ ಈ ಕಂಪ್ನಿಯ ಬಗ್ಗೆ. ಈ ಕಂಪ್ನಿಯ ನೇಮು ಮುದ್ರಾ ಲಿಮಿಟೆಡ್. ಸೊ ಮುದ್ರಾ ಲಿಮಿಟೆಡ್ ಕಂಪನಿ. ಇವತ್ತಿಗೆ ಈ ವಿಡಿಯೋ ಮುಗಿಸೋಣ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.